ಸುದ್ದಿ ಹರಡುವ ಮುನ್ನ ಎಚ್ಚರ. ಇರಾನ್ ದಾಳಿಯ ವಿಡಿಯೋ ವೈರಲ್. ಭಾರತೀಯರು ಸೇರಿ 25 ಮಂದಿ ಅರೆಸ್ಟ್. ಯುಎಇ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಸೋಷಿಯಲ್ ಮೀಡಿಯಾ ಬಳಸುವಾಗ ಎಚ್ಚರ ತಪ್ಪಿದ್ರೆ ಎಂಥ ಕಠಿಣ ಶಿಕ್ಷೆ ಎದುರಿಸಬೇಕಾಗುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆಯ ನಡುವೆ ಯುಎಇ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ಸುಳ್ಳು ಡಿಜಿಟಲ್ ಮಾಹಿತಿ ಹರಡಿದ ಆರೋಪದ ಮೇಲೆ ಭಾರತೀಯರು ಸೇರಿದಂತೆ ವಿವಿಧ ರಾಷ್ಟ್ರಗಳ 25 ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಯುಎಇ ಅಟಾರ್ನಿ ಜನರಲ್ ಹಮದ್ ಸೈಫ್ ಅಲ್ ಶಮ್ಸಿ ಆದೇಶದ ಮೇರೆಗೆ ಈ ಮಿಂಚಿನ ಕಾರ್ಯಾಚರಣೆ ನಡೆದಿದೆ. ಬಂಧಿತರನ್ನ 3 ಪ್ರತ್ಯೇಕ ಗುಂಪುಗಳಾಗಿ ವಿಂಗಡಿಸಿ ತನಿಖೆ ನಡೆಸಲಾಗುತ್ತಿದೆ. ಮೊದಲ ಗುಂಪಿನಲ್ಲಿ ಭಾರತ, ನೇಪಾಳ ಮತ್ತು ಪಾಕಿಸ್ತಾನ ಸೇರಿದಂತೆ ವಿವಿಧ ದೇಶಗಳ 12 ಮಂದಿ ಇದ್ದಾರೆ. ಇವರು ಆಕಾಶದಲ್ಲಿ ಕ್ಷಿಪಣಿಗಳು ಹೋಗುವ ನೈಜ ವಿಡಿಯೋಗಳಿಗೆ ಭಯಾನಕ ಸೌಂಡ್ ಎಫೆಕ್ಟ್ ಮತ್ತು ಸುಳ್ಳು ಕಮೆಂಟ್ಗಳನ್ನು ಸೇರಿಸಿ ಯುಎಇ ಮೇಲೆ ಈಗಲೇ ದಾಳಿ ನಡೆಯುತ್ತಿದೆ ಎಂಬಂತೆ ಬಿಂಬಿಸಿದರು. ಇದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವುದಲ್ಲದೆ ದೇಶದ ರಕ್ಷಣಾ ರಹಸ್ಯಗಳನ್ನ ಶತ್ರುಗಳಿಗೆ ಬಿಟ್ಟುಕೊಡುವ ಸಂಚು ಅಂತ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಎರಡನೇ ಗುಂಪಿನಲ್ಲಿರುವ 7 ಮಂದಿ ಒಂದು ಹೆಜ್ಜೆ ಮುಂದೆ ಹೋಗಿ ಕೃತಕ ಬುದ್ಧಿಮತ್ತೆ ಅಥವಾ ಎಐ ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಯುಎಇಯ ಪ್ರಮುಖ ಸ್ಥಳಗಳಲ್ಲಿ ಸ್ಫೋಟ ಮತ್ತು ಬೆಂಕಿ ಅವಘಡ ಸಂಭವಿಸಿದೆ ಅಂತ ತೋರಿಸಿರುವ ನಕಲಿ ವಿಡಿಯೋಗಳನ್ನು ಸೃಷ್ಟಿಸಿ ಹರಿಬಿಟ್ಟಿತ್ತು. ಈ ವಿಡಿಯೋಗಳು ನೈಜವಾಗಿ ಕಾಣಲು ದೇಶದ ಧ್ವಜ ಮತ್ತು ಸ್ಥಳಗಳ ಹೆಸರುಗಳನ್ನು ಬಳಸಿಕೊಂಡಿದ್ದು ತನಿಖೆಯಲ್ಲಿ ಬಯಲಾಗಿದೆ. ಮೂರನೇ ಗುಂಪಿನ 6 ವ್ಯಕ್ತಿಗಳು ಹಗೆತನ ಹೊಂದಿರುವ ಇರಾನ್ ದೇಶದ ಮಿಲಿಟರಿ ಶಕ್ತಿಯನ್ನ ವೈಭವೀಕರಿಸುವ ಕೆಲಸ ಮಾಡ್ತಿದ್ರು. ಕ್ಷಿಪಣಿ ದಾಳಿಗಳನ್ನ ಮಿಲಿಟರಿ ಸಾಧನೆ ಅಂತ ಬಣ್ಣಿಸಿ ಯುಎಇ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಿದ ಆರೋಪ ಇವರ ಮೇಲಿದೆ. ಸದ್ಯ ಯುಎಇ ಸಾರ್ವಜನಿಕ ಪ್ರಾಸಿಕ್ಯೂಷನ್ ಈ ಪ್ರಕರಣದ ತನಿಖೆ ಮುಂದುವರೆಸಿದ್ದು, ಅನಿವಾಸಿ ಭಾರತೀಯರು ಇಂಥ ಪ್ರಚೋದನಕಾರಿ ಪೋಸ್ಟ್ಗಳಿಂದ ದೂರವಿರಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ.